ಈ ಪದ್ಮರಂಗೋಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ನಮಗೆ ದೊರೆಯುತ್ತೆ. ಇದು ದೇವ್ರ ಮುಂದೆ ಶುಕ್ರವಾರ ಮಂಗಳವಾರ ಒಟ್ಟು 5ರಂತೆ 5 ಸಾಲು ಒಟ್ಟು 25 ಆಗುತ್ತೆ. ಇದು ಈ ಥರ ಹಾಕಿ ಲಕ್ಷ್ಮೀ ಸ್ತೋತ್ರ ಹೇಳಿಕೊಂಡು ಅರಶಿನ ಕುಂಕುಮ ಏರಿಸಿ ಪೂಜೆ ಮಾಡಬೇಕು. ಒಳ್ಳೆಯದಾಗತ್ತೆ. ನೀವು ನಿಮ್ಮ ಕಷ್ಟಗಳೆಲ್ಲ ಕರಗಿ ಲಕ್ಷ್ಮಿ ಒಲಿತಾಳೆ. ಒಳ್ಳೆಯದಾಗುತ್ತೆ, ಒಳ್ಳೆಯ ಲಕ್ಷಣ ಬರುತ್ತೆ ಮನೆಗೆ. ಆಮೇಲೆ ಅರಶಿನ ಕುಂಕುಮ, ಆಮೇಲೆ ಬಿಲ್ವಪತ್ರೆ ತುಂಬ ಶ್ರೇಷ್ಠ. ಸಿಕ್ಕರೆ ಲಕ್ಷ್ಮಿಗೆ ಏರಿಸ್ಬೋದು. ಒಳ್ಳೆಯದಾಗಲಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಸನ್ಮಂಗಳವಾಗಲಿ. ನಿಮಗೆ ದಿನ ಆಗದೇ ಇದ್ದರೆ ಶುಕ್ರವಾರ ಮಂಗಳವಾರ ಹಾಕ್ಬೋದು. ಆಮೇಲೆ ಬೇರೆಯವ್ರ ಮಾರ್ಗದರ್ಶನ, ಇದನ್ನು ನಾನು ನೋಡಿಬಿಟ್ಟು ಕಲಿತ್ಕೊಂಡು ನಿಮಗೆ ಹೇಳ್ತಾಯಿದ್ದೀನಿ. ಅವರು ಹೇಳಿದವ್ರಿಗೂ ಒಳ್ಳೆಯದಾಗಲಿ. ಇದು ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭ ಅಂತ ಹೇಳ್ತಾರೆ. ಆಮೇಲೆ ದಿನ ಮಾಡ್ಬೋದು ಅಂತಲೂ ಹೇಳಿದರು ಅವರು. ಆಮೇಲೆ ಶುಕ್ರವಾರ ಮಂಗಳವಾರ ಮಾಡ್ಬೋದು ಅಂತ ಹೇಳಿದರು. ಈ ಥರ 5 ಪದ್ಮ 5 ಸಾಲಲ್ಲಿ ನೀವು ಹಾಕ್ಬೋದು. ಒಂದು ಸ್ವಲ್ಪನೂ ಗ್ಯಾಪ್ ಇರಬಾರ್ದು, ಒಂದಕ್ಕೊಂದು ಜಾಯಿಂಟ್ ಆಗಿರಬೇಕಿದು. ಆ ಥರ ಹಾಕ್ಬಿಟ್ಟು 2 ದೀಪ ಹಚ್ಕೊಂಡು ದೇವ್ರ ಮುಂದೆ ನಮಗೆ ಬೇಕಾದ ಕೇಳ್ಕೋಬೇಕು, ಒಳ್ಳೆಯದಾಗಲಿ ಅಂತ ಹೇಳಬೇಕು. ತನ್ಮೂಲೆ ಸರ್ವತೀರ್ಥಾನಿ ತನ್ಮಧ್ಯೆ ವಿಷ್ಣುದೇವತಾಂ ಯದಗ್ರೆ ಸರ್ವವೇದಾಸ್ಯ ತುಳಸಿ ಯತ್ವಾ ನಮಾಮ್ಯಹಂ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮೂಲೆ ಸರ್ವತೀರ್ಥಾನಾಂ ತನ್ಮಧ್ಯೆ ವಿಷ್ಣುದೇವತಾಂ ಯದಗ್ರೆ ಸರ್ವವೇದಾಸ್ಯ ತುಳಸಿ ಯತ್ವಾ ನಮಾಮ್ಯಹಂ. ತನ್ಮೂಲೆ ಸರ್ವತೀರ್ಥಾನಾಂ ತನ್ಮಧ್ಯೆ ವಿಷ್ಣುದೇವತಾಂ ಯದಗ್ರೆ ಸರ್ವವೇದಾಸ್ಯ ತುಳಸಿ ಯತ್ವಾ ನಮಾಮ್ಯಹಂ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ. ಸರ್ವಸಿದ್ಧಿರಸ್ತು ಸರ್ವಕಾರ್ಯಸಿದ್ಧಿರಸ್ತು.